ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಗುರುವಾರದ ಲಾಗು. ಸೊ ಇವತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತಂದರು. ಸೊ ಅವರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರಂತೆ. ಸೊ ಇವತ್ತು ನಾನು ಮಾರ್ನಿಂಗ್ ಮಾಡಿರೋಂಥ ಟಿಫನ್ನು ದೋಸೆ ಚಟ್ನಿ. ಸೊ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಇಡ್ಲಿ ಚಟ್ನಿ ಮತ್ತು ದೋಸೆ ಚಟ್ನಿ ತುಂಬ ಇಷ್ಟ ಆಗ್ತಾಯಿದೆ. ಸೊ ಇವತ್ತು ಕೃತಿಕ್ಷನ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಈ ರೀತಿ ರೆಡಿ ಮಾಡಿದ್ದೀನಿ. ಇವತ್ತು ಅವಳು ಊರಿಗೆ ಹೋಗ್ತಾಯಿದ್ದಾಳೆ, ಅವ್ರ ಅಜ್ಜಿ ಮನೆಗೆ ಹೋಗ್ತಾಯಿದ್ದಾಳೆ, ಅಂದರೆ ನಮ್ಮ ಅತ್ತೆ ಮನೆಗೆ. ಸೊ ಅವ್ರ ಅಪ್ಪನ ಮನೆಗೆ ಹೋಗ್ತಾಯಿದ್ದಾಳೆ, ಎಲ್ಲ ಒಂದೇ ಮನೆ. ಸೊ ಅಲ್ಲಿ ಮಕ್ಕಳು ಬಂದಿದ್ದಾರೆ ಹೊಸಕೋಟೆಯಿಂದ, ರಿಲೇಟಿವ್ಸ್ ಮಕ್ಕಳು. ಸೊ ಅವ್ರನ್ನ ನೋಡೋಕ್ಕೆ, ಅವ್ರನ್ನ ಮಾತಾಡ್ಸೋಕ್ಕೆ, ಅವ್ರ ಜೊತೆ ಆಡೋಕ್ಕೆ ಹೋಗ್ತಾಯಿದ್ದಾಳೆ. ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬರ್ತೀನಿ ಅಂದರು. ಸೊ ಆಮೇಲೆ ನಾನು ಅಸೈನ್ಮೆಂಟ್ ಬರ್ಕೊಂಡು ಹಾಗೆ ಆಗೋಯ್ತು ಟೈಮು. ಈಗ ಮಳೆ ಬೀಳ್ತಾಯಿದೆ ನೋಡ್ಬೋದು. ಸೊ ಏನು ಅಂತಂದರೆ ಇನ್ನೂ ಈವ್ನಿಂಗು ಆಗಿಲ್ಲ, ಅಷ್ಟು ಬೇಗ ಮಳೆ. ಇವಾಗ ನಮ್ಮೂರ ಕಡೆ ಯಾವಾಗಂದ್ರೆ ಅವಾಗ ಮಳೆ ಬೀಳ್ತಾಯಿದೆ. ತುಳಸಿ ಗಿಡ ನೋಡಿ ಚೆನ್ನಾಗಿ ಬರ್ತಾಯಿದೆ. ಯಾವ ದೃಷ್ಟಿನೂ ಬೀಳ್ದಿರ ಇರಲಿ, ಈ ಸರಿ ತುಳಸಿ ಗಿಡ ಚೆನ್ನಾಗಿ ಬರಲಿ ಅಂದರೆ ಯಾವಾಗಲೂ ದಿನ ನೀರು ಹಾಕ್ತಾನೇ ಇದ್ದೀನಿ, ಸ್ವಲ್ಪ ಆದರೂ ಮರಿದಿರ ಹಾಕ್ತಾಯಿದ್ದೀನಿ. ಹಾಗೆ ಮತ್ತೆ ಪಾಪು ಬಂದ್ಲಲ್ಲ, ಸೊ ಅವಳಿಗೆ ಹಾಲು ಕಾಯಿಸ್ಕೊಟ್ಟು ಬೂಸ್ಟ್ ಮಾಡಿಕೊಟ್ಟೆ. ಬಿಸಿ ಅಂತ ಇದ್ಲು, ಬಿಸಿ ಏನಿಲ್ಲ, ನಾನು ಚೆಕ್ ಮಾಡಿದ್ದೀನಿ. ಆದರೂ ಕೂಡ ಕುಡಿಯೋಕ್ಕೆ ಒಂದು ಸ್ವಲ್ಪ ನಾಟಕಗಳು ಆಡ್ತಾಳೆ ನನ್ನ ಮಗಳು. ಏನಂದರೆ ನನ್ನ ಮಗಳು ಏನೇ ತಿನ್ನಲಿ ಏನೇ ಕುಡಿಲಿ ಮೊಬೈಲ್ ಇರಬೇಕು, ಅದು ನೋಡಿಕೊಂಡು ತಿನ್ನಬೇಕು. ಇದು ನನ್ನ ಮಗಳದ ಕತೆ ಆಗಿಬಿಟ್ಟಿದೆ. ಸೊ ಇನ್ನೂ ಮಳೆ ಬರ್ತಾನೇ ಇತ್ತು ನೋಡಿ. ಇಲ್ಲಿ ಪಾಪ ನಾಯಿ ಮರಿಗಳು ಹೆಂಗೆ ಅಂತಂದರೆ ಮಳೆಗೆ ನೆಂದು ನಮ್ಮನೆ ಹತ್ರ ಇಲ್ಲಿ ಬಂದುಬಿಟ್ಟಿದೆ. ಅಯ್ಯೋ ಪಾಪ ಅನಿಸುತ್ತೆ. ಪಾಪ ಈ ಥರ ಮಳೆಗಳು ಬಂದಾಗ ಪ್ರಾಣಿಗಳ ಪರಿಸ್ಥಿತಿನೇ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ನಮ್ಮ ಮನೆಗಳ ಹತ್ರ ಜಾಗ ಇರುತ್ತೆ, ಅಲ್ಲಿ ಬಂದುಬಿಡುತ್ತೆ. ಸೊ ನಾವು ಅದಕ್ಕೇನಾದರೂ ಕೊಡ್ತೀವಿ. ಈಗ ನನ್ನ ಮಗಳು ನಡುವೆ ನಾನು ಮಗಳನ್ನ ಎತ್ಕೊಳ್ಳೋದೇ ಇಲ್ಲ, ಬಿಟ್ಬಿಟ್ಟಿದ್ದೀನಿ ಕೃತಿಕ್ಷನ. ಅಂದರೆ ಹೊಟ್ಟೆ ಮೇಲೆ ಭಾರ ಆಗುತ್ತೆ, ಏನಾದರೂ ತಗಲಿಸ್ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅನ್ನೋ ಕನ್ನೆಗಳನ್ನ ಎತ್ಕೊತಾನೇ ಇಲ್ಲ. ಸೊ ಅದಕ್ಕೆ ಇವತ್ತು ನಾನೇ ಕರೆದೆ, ಬಾ ಎತ್ಕೊತೀನಿ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಮಗುನ ಎತ್ಕೊಳ್ಳೋ ಅಭ್ಯಾಸನ ಬಿಡಿಸ್ತಾ ಇದ್ದೀನಿ. ನನಗೆ ಶುಗರ್ ಇರೋದ್ರಿಂದ ಶುಗರ್ ವೇರಿಯೇಷನ್ ಆಗುತ್ತೆ. ಸೊ ಜಾಸ್ತಿ ಎತ್ಕೊಳ್ಳೋಕ್ಕಾಗಲ್ಲ. ಮೊದಲು ಮಗುನ ಎಷ್ಟು ಎತ್ಕೊತಾ ಇದ್ದೆ, ಓಡಾಡಿಸ್ತಾ ಇದ್ದೆ ಎತ್ಕೊಂಡು. ಇವಾಗ ಆಗೋದೇ ಇಲ್ಲ, ಬೇಗ ಸುಸ್ತಾಗೋಗುತ್ತೆ. ಚೆನ್ನಾಗಿ ಆಟ ಆಡ್ತಾಯಿದ್ದೀವಿ ಇಬ್ಬರೂ. ನಾನು ಕೇಳಿದೆ, ಅಲ್ಲೋಗಿ ಏನೇನು ಮಾಡಿದೆ, ನಿಮ್ಮ ಅಜ್ಜಿನ ಮಾತಾಡಿಸ್ತಾ, ಯಾರು ಬಂದಿದ್ರು ಅಂತ ಕೇಳಿದೆ. ಅಕ್ಕ ಅಣ್ಣ ಎಲ್ಲ ಬಂದಿದ್ದರು, ಆಟ ಆಡಿದೆ ಅಂತ ಹೇಳಿದ್ಲು. ಸೊ ನನ್ನ ಹಸ್ಬೆಂಡು ನಿನ್ನೆ ಹೊಸಕೋಟೆಗೆ ಹೋಗಿದ್ರಲ್ಲ, ಅಲ್ಲಿ ರಿಲೇಟಿವ್ಸ್ ಮನೆ ಇದೆ, ಹರ್ಷು ಅವ್ರದ್ದು ದೊಡ್ಡಮ್ಮ ಮನೆ ಇದೆ. ಅಲ್ಲಿ ಸೀತತ್ತೆ ಮತ್ತು ಅವ್ರ ದೊಡ್ಡಮ್ಮನ ಕರ್ಕೊಂಬರ್ಬೇಕಾಗಿತ್ತು. ಸೀತತ್ತೆ ಏನು ಮಾಡ್ಕೊಂಡಿದ್ದಾರೆ ಗೊತ್ತಾ ಫ್ರೆಂಡ್ಸ್, ಏನಾಯಿತು ಅಂತಂದರೆ ಅಲ್ಲಿ ಹೋಗಿದ್ದಾರೆ ಅವರ ರಿಲೇಟಿವ್ಸ್ ಮನೆಗೆ ಮಾತಾಡೋಕ್ಕೆ ಅಂತ. ಅಲ್ಲಿ ಬಿದ್ದುಬಿಟ್ಟಿದ್ದಾರೆ ಪಾಪ. ಸೊ ಫುಲ್ಲು ದೊಡ್ಡ ಗಾಯ ಆಗಿ ಊದ್ಕೊಂಡು, ಆಮೇಲೆ ಅದಕ್ಕೆ ಆಪ್ರೇಷನ್ ಎಲ್ಲ ಆಗಿ ಒಂದು 8 ಸ್ಟಿಚಸ್ ಬೇರೆ ಹಾಕಿದಾರಂತೆ. ಪಾಪ ಅವ್ರಿಗೆ ಅಲ್ಲಿ ನಡೆಯೋಕ್ಕಾಗಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೋಗಿ ಕಾರಲ್ಲಿ ಕರ್ಕೊಂಬಂದರು. ಸೊ ಒಂದ್ಸರಿ ಅವ್ರನ್ನ ನೋಡೋಕ್ಕೆ ಹೋಗಬೇಕು. ಯಾಕೋ ಹೋಗುತ್ತೆ, ಹಾಕೋ. ಚಿಕ್ಕದಾಗ್ತೀಯ, ಹಾಕು. ಹಾಕು. ಹಾಯ್, ವೆರಿ ಗುಡ್. ಸರಿ, ಅದು ಹಾಕು, ಚಿಕ್ಕದು ಹಾಕು. ವೆರಿ ಗುಡ್. ಹಾಕ್ಲಾ? ಮೇಲೆ ನುಕ್ಕೋ, ಹಿಂಗೆ ಅನ್ಬೇಕು. ಹೊಟ್ಟಾಯ್ತು. ಗುಡ್ ಗರ್ಲ್ ಕೃತಿಕ್ಷಾ. ಇನ್ನು ತೆಗಿಯೋದಿಲ್ಲ, ಅಷ್ಟೇ. ಕೂಡು ಹಾಕಿದ್ಯಾ ನೀನು, ಕೂಡಿಟ್ಟಿದ್ಯಾ. ಇಷ್ಟು ಚಿಕ್ಕ ವಯಸ್ಸಿಗೆ ಮನಿ ಸೇವಿಂಗ್ಸ್ ಮಾಡ್ತಾ ಇದೆಯಾ. ಗುಡ್ ಗರ್ಲ್. ಒಂದೇ ಸರಿ ಎಲ್ಲ ಹಾಕೋದಲ್ಲ. ನೋಡಿದ್ರಾ ಫ್ರೆಂಡ್ಸ್, ನನ್ನ ಮಗಳು ಕೃತಿಕ್ಷಾ ಅವಳ ಕೈಯಲ್ಲಿ ಆದಷ್ಟು ದುಡ್ಡನ್ನ ಕುಡಿಕ್ತಾ ಇದ್ದಾಳೆ. ಕಾಯಿನ್ಸ್ನೆಲ್ಲ ಅದರಲ್ಲಿ ನಾನು ಕುಡಿಕೋ ಡಬ್ಬದಲ್ಲಿ ಕುಡಿಕ್ತಾ ಇದ್ದಾಳೆ. ಇದೇ ಥರ ನಿಮ್ಮ ಮಕ್ಳಿಗೂ ಹೇಳ್ಕೊಡಿ. ಇವಾಗಿಂದನೇ ಅವರು
ಸೇವಿಂಗ್ಸ್ ಮಾಡೋ ಬುದ್ಧಿನ ಅವ್ರು ಕಲ್ತ್ಕೊಳ್ಳಿ. ಆದಷ್ಟು ಒಳ್ಳೆ ಕೆಲಸನ ನಿಮ್ಮ ಮಕ್ಳ ಮುಂದೆನೇ ಮಾಡಿ, ಅವ್ರು ನಿಮ್ಮನ್ನು ನೋಡಿ ಕಲಿತಾರೆ. ನೀವು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮಕ್ಕಳು ಕೆಟ್ಟ ಕೆಲಸ ಮಾಡಲ್ಲ. ಈಗ ನೋಡಿ, ಒಂದು ಮರದ ಎರ್ಜಿಗೆ ಒಂದು ಚಿಕ್ಕ ಕೊಂಬೆ ಮೇಲೆ ಒಂದು ಚಿಕ್ಕ ಕೋತಿ ಕೂತಿದೆ. ನಾನು ನೋಡ್ತಾ ಇದ್ದೀನಿ, ಅಷ್ಟು ಚಿಕ್ಕ ಕೊಂಬೆ ಮೇಲೆ ಅದು ಹೆಂಗೆ ಕೂತಿದೆ ಕೋತಿ ಅಂತ ಅಂದ್ಬಿಟ್ಟು. ಸೊ ಎಲ್ಲೋಗಿ ಆರಾಮಾಗಿ ಕೂತ್ಕೊಂಡಿದೆ ನೋಡಿ. ಅದಕ್ಕೆ ಒಂದು ಒಳ್ಳೆ ನೆಮ್ಮದಿ ಜೀವನ ಇದೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕೂತಿತ್ತು. ಈಗ ಸುತ್ತೂರ ಮಳೆ ಬಂದು ನಿಂತ ಮೇಲೆ ಹೆಂಗೆ ಕಾಣ್ತಾ ಇದೆ ನಮ್ಮ ಮನೆ ಸೈಡು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ವಾಕಿಂಗ್ ಮಾಡಿಕೊಂಡೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಬೆಳಿಗ್ಗೆ ಸೂರ್ಯ ಹುಟ್ಟೋ ಟೈಮು, ಸಾಯಂಕಾಲ ಸೂರ್ಯ ಮುಳುಗೋ ಟೈಮಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ಅದು ನನ್ನ ವಾಕಿಂಗ್ ಟೈಮ್ ಆಗಿರುತ್ತೆ. ಈಗ ಇಲ್ಲಿ ಮೇಕೆಗಳೆಲ್ಲ ಬಂದಿತ್ತು, ಮೇಕೆ ಮೇಯಿಸ್ತಾಯಿದ್ರು. ಸೊ ಅದನ್ನು ನೋಡಬೇಕು ಅಂತ ನನ್ನ ಮಗಳು ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ಈವ್ನಿಂಗ್ 6 ಆಗಿದೆ. ಇಷ್ಟೊತ್ತು ಮೇಲ್ಗಡೆ ವಾಕಿಂಗ್ ಮಾಡ್ಕೊಂಡು ಬಂದಲ್ವಾ, ತುಂಬ ಕಾಲು ನೋವ್ತಾ ಇದೆ. ಜಾಸ್ತಿ ವಾಕಿಂಗ್ ಮಾಡಿಬಿಟ್ಟೆ ಅನಿಸುತ್ತೆ. ನಾನು ಮೊಬೈಲಲ್ಲಿ ಸಾಂಗ್ ಇಟ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಫುಲ್ಲು ರೌಂಡು ಹಾಕ್ತಾಯಿರ್ತೀನಿ. ಒಂದು 5-6 ಸಾಂಗು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನನಗೆ ಗೊತ್ತಿಲ್ದಂಗೆ ಒಂದು 30 ಮಿನಿಟ್ಸ್ ಮೇಲೇ ವಾಕಿಂಗ್ ಮಾಡಿಬಿಟ್ಟಿರ್ತೀನಿ. ಸೊ ವಾಕಿಂಗ್ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ನಂಗೆ ತುಂಬಾ ಬರ್ತಾಯಿದೆ. ಸೊ ಯಾರಿಗಾದ್ರೂ ಶುಗರ್ ಕಂಟ್ರೋಲ್ ಆಗಬೇಕು ಅನ್ನೋಂಗಿದ್ರೆ ಫಸ್ಟು ವಾಕಿಂಗ್ ಮಾಡಿ, ಆಮೇಲೆ ರೈಸ್ ಕಮ್ಮಿ ತಿನ್ನಿ, ಜಾಸ್ತಿ ಫ್ರೂಟ್ಸು ತರಕಾರಿ ಈ ಥರ ಮಾಡಿ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡಿ. ನಿಮ್ಗೇನಾದರೂ ಒಂದು ಸ್ವಲ್ಪ ಲೋ ಶುಗರ್ ಆಗ್ತಾಯಿದೆ ಅಂತ ಅನಿಸಿದಾಗ ರೈಸ್ ತಿನ್ನಿ, ಅವಾಗ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನಿ. ಸ್ವೀಟ್ ಹೊರಗಡೆ ಔಟ್ಸೈಡ್ ಫುಡ್ಡು ಕಂಟ್ರೋಲ್ ಮಾಡಬೇಡಿ, ಮತ್ತು ಸ್ವೀಟ್ ಎಲ್ಲ ಏನೂ ತಿನ್ನೋಕ್ಕೆ ಹೋಗಬೇಡಿ, ಸಕ್ಕರೆ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಅದ್ರ ಬದಲು ಬೆಲ್ಲ ತಿನ್ನಿ. ಸೊ ಒಬ್ರು ಕಮೆಂಟಲ್ಲಿ ಕೇಳಿದ್ರು, ನನಗೂ ಶುಗರ್ ಇದೆ, ಹೇಗೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರಲ್ವಾ. ಸೊ ನಾನು ಈ ರೀತಿಯೇ ನಾನು ಕಂಟ್ರೋಲ್ ಮಾಡ್ಕೊತಾ ಇರೋದು. ಈ ಮೊದಲು ನನಗೆ ತುಂಬ ಬರ್ತಾಯಿತ್ತು. ನನಗೆ ಬ್ಲಡ್ ಶುಗರು ಜಾಸ್ತಿ ಬಂದಿತ್ತು ಅಂತಂದರೆ 200 ಮೇಲೆ ನನಗೆ ಶುಗರು ಲೆವೆಲ್ ಬಂದಿತ್ತು. ಇವಾಗ ನನಗೆ 90 ಒಳಗಡೆ ಬರ್ತಾಯಿದೆ. ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಯಾಕಂತಂದರೆ ಪ್ರೆಗ್ನೆನ್ಸಿಯಲ್ಲಂತೂ ಶುಗರ್ ಕಂಟ್ರೋಲ್ ಇರಲೇಬೇಕು, ಐ ಶುಗರ್ ಇರಲೇಬಾರ್ದು. ಮಗು ಹೊಟ್ಟೆಲಿ ತುಂಬ ದಪ್ಪಕ್ಕೆ ಬೆಳೆದ್ಬಿಡುತ್ತೆ. ಫ್ಯೂಚರಲ್ಲಿ ಮಗುಗೂ ಶುಗರ್ ಬರೋ ಇದಿರುತ್ತೆ. ಆಮೇಲೆ ಡೆವಲಪ್ಮೆಂಟ್ ಸರಿಗೆ ಆಗಲ್ಲ ಮಕ್ಕಳಿಗೆ, ನಮ್ಗೆ ಐ ಶುಗರ್ ಇತ್ತು ಅಂತಂದರೆ. ಸೊ ಅದಕ್ಕೆ ನಾವು ಶುಗರ್ನ ಕಂಟ್ರೋಲ್ ಮಾಡಬೇಕು. ನಾನಂತೂ ತುಂಬಾ ಗಮನ ಕೊಡ್ತೀನಿ ಡಯೆಟಲ್ಲಿ ಅಂತೂ. ಸೊ ಒಂದಿನ ನನ್ನ ಡಯೆಟ್ ಲಾಗ್, ನಾನು ಏನೇನು ತಿಂತೀನಿ, ಹೆಂಗೆ ನನ್ನ ಡಯೆಟ್ ಇರುತ್ತೆ ಅಂದ್ಬಿಟ್ಟು ನಾನೊಂದು ಲಾಗ್ ಮಾಡ್ತೀನಿ ನಾನು. ಸೊ ಆದಷ್ಟು ಬೇಗ ಮಾಡ್ತೀನಿ. ಕಮೆಂಟಲ್ಲಿ ಕೇಳಿ, ನಾನು ಬೇಗ ಮಾಡ್ತೀನಿ. ಸೊ ಈ ರೀತಿ ನಾನು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ನು ಚೆಕಪ್ ಮಾಡಿಸ್ಕೊಬೇಕು, ನನ್ನ ಶುಗರ್ ಲೆವೆಲ್ ಎಷ್ಟಿದೆ ಅಂತ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಕೊಟ್ಟು ನಾನು ಟೆಸ್ಟ್ ಮಾಡ್ಕೊಬೇಕು. ಅಂದರೆ ನಾವು ಮನೇಲಿ ಬ್ಲಡ್ ಟೆಸ್ಟ್ ಮಾಡ್ಕೊತೀವಲ್ಲ, ಅದು ರೀಡಿಂಗ್ಸು ಒಂದು 20 ರೀಡಿಂಗ್ಸು ಹಿಂದೆ ಮುಂದೆ ಬರುತ್ತೆ. ಬಟ್ ನಾವು ಹಾಸ್ಪಿಟ್ಲಲ್ಲಿ ಬ್ಲಡ್ ಕೊಟ್ಬಿಟ್ಟು ಚೆಕ್ ಮಾಡಿಸ್ಕೊತೀವಲ್ಲ, ಅದು ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ನಾನು ಟೆಸ್ಟ್ ಮಾಡಿಸ್ಕೊಬೇಕು, ಬಿಫೋರ್ ಫುಡ್ಡು ಆಮೇಲೆ ಆಫ್ಟರ್ ಫುಡ್ಡು ನನ್ನ ಬ್ಲಡ್ ಟೆಸ್ಟ್ ಎಷ್ಟು ಬರುತ್ತೆ ಅಂತ ನಾನು ಚೆಕ್ ಮಾಡಿಸ್ಕೋಬೇಕು. ಸೊ ಅದರ ಅಪ್ಡೇಟ್ ನಾನು ಖಂಡಿತ ಕೊಡ್ತೀನಿ. ಸೊ ಡಯಟ್ ಮಾಡ್ತಾಯಿದ್ದೀನಿ. ಸೊ ಅದರ ರಿಸಲ್ಟು ಕೂಡ ಬರ್ತಾಯಿದೆ ನನಗೆ. ಸೊ ಯಾರಾದರೂ ಶುಗರ್ ಇರೋರು, ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇದ್ದರೆ ದಯವಿಟ್ಟು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಾರ್ಮಲಾಗಿ ತೊಗೊಂಡು ಬನ್ನಿ. ಇಲ್ಲಾಂತಂದರೆ ಡೆಲಿವರಿ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಗು ಆದಮೇಲೆ ಆ ಮಗುಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹಂಗೆ ಆಗಿದ್ದು. ನಂಗೆ ಐ ಶುಗರ್ ಇದ್ದಿದ್ದರಿಂದ ನನ್ನ ಮಗುಗೆ ಲೋ ಶುಗರ್ ಆಗೋಯಿತು. ಸೊ ಇದನ್ನು ಡಾಕ್ಟ್ರು ಮೊದಲೇ ಹೇಳಿದರು. ಆ್ಯಂಬುಲೆನ್ಸ್ ಎಲ್ಲ ಮೊದಲೇ ಕಾಲ್ ಮಾಡಿ ಕರೆಸಿಟ್ಕೊಂಡ್ಬಿಟ್ಟಿದ್ರು. ತಕ್ಷಣ ಮಗು ಹುಟ್ಟಿದ ತಕ್ಷಣ ಆ್ಯಂಬುಲೆನ್ಸಲ್ಲಿ ಬೇರೆ ಕಡೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಐ ಸಿ ಯಲ್ಲಿ ಇಟ್ಟಿದ್ರು. 2 ದಿನ ಮಗುಗೆ ಐ ಸಿ ಯಲ್ಲಿ ಇಟ್ಟಿದ್ರು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಫಸ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ, ಶುಗರ್ ಏನಾದರೂ ಇತ್ತು ಅಂತಂದರೆ. ಸೊ ನನಗೆ ಗೊತ್ತಾಯ್ತಲ್ಲ ನನ್ನ ಬ್ಲಡ್ ಶುಗರ್ ಎಷ್ಟಿತ್ತು, ಸೊ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊತ ಖಂಡಿತ ನಾನೊಂದು ಡಯಟ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ತುಂಬ ಜನ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ನನಗೆ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನಮ್ಮ ಅತ್ತೆ ಮನೆಯಿಂದ ಮಾವಿನಕಾಯಿಗಳು ಬಂದಿದ್ದಾವೆ, ಜೋರಾಗೆ ಬಂದಿದ್ದಾವೆ. ಸೊ ಅದಕ್ಕೆ ಇವತ್ತೊಂದು ಹುಳಿ ಮಾವಿನಕಾಯಿ ಇತ್ತು, ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗಳು ತಿಂತಾಳೆ ಮಾವಿನಕಾಯಿನ, ಸ್ವಲ್ಪ ತಿಂತಾಳೆ ಅಷ್ಟೇ. ಅವಳಿಗೆ ಸಿಪ್ಪೆ ಬಂದರೆ ಇಷ್ಟ ಆಗಲ್ಲ.
ಆಮೇಲೆ ಉಪ್ಪು ಖಾರ ಈ ನಡುವೆ ಖಾರ ಜಾಸ್ತಿ ತಿನ್ನಬೇಕು ಅನಿಸುತ್ತೆ, ಸ್ವೀಟ್ ತಿನ್ನಬೇಕು ಅನಿಸಲ್ಲ ಸದ್ಯಕ್ಕೆ. ಅದೇ ಖುಷಿ, ಯಾಕಂದರೆ ಶುಗರ್ ಇರೋದಕ್ಕೆ. ಸೊ ನನ್ನ ಹಸ್ಬೆಂಡ್ ಬಂದರು, ಅವ್ರ ಹತ್ರ ಮಾತಾಡಿಕೊಂಡು, ಸೊ ಅವ್ರು ಗ್ರಹಿಸ್ತಾಯಿದ್ರು, ಅವ್ರು ನೋಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಮ್ಯಾಚ್ ನೋಡ್ತಾಯಿದ್ವಿ. ಆಮೇಲೆ ದೋಸೆ ಇತ್ತು, ಅನ್ನ ಚಟ್ನಿಯಲ್ಲಿ ಇವತ್ತು ನೈಟಿಗೆ ಮುಗಿಸ್ದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.